ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಐ ಹೋಪ್ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಸೊ ಆಲ್ರೆಡಿ ನಿಮಗೆ ಗೊತ್ತು, ಸೊ ಇಡೀ ವೀಕಲ್ಲಿ ಏನೇನಾಯಿತು ಅದನ್ನು ನಾನು ಒಂದು ವ್ಲಾಗ್ ಮಾಡಿ ಎಡಿಟ್ ಮಾಡಿ ಹಾಕ್ತಾಯಿದ್ದೀನಿ ಯೂಟ್ಯೂಬಲ್ಲಿ. ಸೊ ನಿಮ್ಮೆಲ್ಲರಿಗೂ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊತ. ಸೊ ಡೇ 1 ಲೈಕ್ ಮಂಡೇ ನಮಗೆ ಮ್ಯಾಮ್ ಹೇಳ್ಕೊಟ್ಟಿದ್ದು ಸೆಟಲ್ ಮೇಕಪ್ ಯಾವ ಥರ ಸೆಟ್ ಮಾಡಬೇಕು, ಐ ಶ್ಯಾಡೋ ಯಾವ ಥರ ಕ್ರಿಯೇಟ್ ಮಾಡಬೇಕು, ಪ್ರತಿಯೊಂದು ಪ್ರಾಡಕ್ಟ್ಸ್ನ ಯಾವ ಥರ ಯೂಸ್ ಮಾಡಬೇಕು ಅಂತ ಮ್ಯಾಮ್ ಪ್ರತಿಯೊಂದು ಡೀಟೇಲಲ್ಲಿ ಎಕ್ಸ್ಪ್ಲೇನ್ ಮಾಡಿದರು. ಲೈಕ್ ತುಂಬಾ ಇಂಟ್ರೆಸ್ಟಿಂಗ್ ಇತ್ತು. ಬಿಕಾಸ್ ಮ್ಯಾಮ್ ಮಾಡಿದ್ಮೇಲೆ ಲೈಕ್ ಅವ್ರ ಡೆಮೋ ತೋರಿಸಿದ್ದು ಆಗಿದ್ಮೇಲೆ ನಾವೂ ಸಹ ನಮ್ಮ ಫ್ರೆಂಡ್ಸ್ ಮೇಲೆ ಟ್ರೈ ಮಾಡಿದ್ವಿ. ಬಟ್ ನನ್ನ ಕೈಲಿ ಆ ವೀಡಿಯೋಸ್ ಎಲ್ಲ ನಾನು ಕ್ಯಾಪ್ಚರ್ ಮಾಡ್ಕೊಂಡಿಲ್ಲ. ಇದು ಬಂದು ಟ್ಯೂಸ್ಡೇ ವ್ಲಾಗ್. ಸೊ ಪ್ಲೀಸ್ ಯಾರೂ ಬೇಜಾರು ಮಾಡ್ಕೋಬೇಡಿ, ಬಿಕಾಸ್ ನಾನು ಫುಲ್ ಡೀಟೇಲಲ್ಲಿ ವೀಡಿಯೋಸ್ನ ಒಂದೊಂದು ತೊಗೊಳಕ್ಕಾಗಲ್ಲ. ಬಿಕಾಸ್ ಮರ್ತೋಗ್ಬಿಡ್ತೀನಿ, ಯಾವಾಗಲೂ ಒಂದು ಸತಿ ಲೇಟಾಗಿ ಹೋದರೆ ಕ್ಲಾಸ್ ಸ್ಟಾರ್ಟ್ ಆಗಿಬಿಡುತ್ತಲ್ಲ, ಅದಕ್ಕೆ ಸಾರಿ ಹಂಗಾಗಿರೋದಕ್ಕೆ. ಸೊ ಇಲ್ಲಿ ನೀವು ನೋಡ್ಬೋದು, ಸೊ ಟ್ಯೂಸ್ಡೇ ಮ್ಯಾಮ್ ಹೆಲೋ ಐಸ್ನ ಕ್ರಿಯೇಟ್ ಮಾಡಿದರು. ಅದಂತೂ ಲೈಕ್ ತುಂಬಾ ಚೆನ್ನಾಗಿ ಬಂದಿತ್ತು. ಇಲ್ಲಿ ನೀವು ನೋಡ್ಬೋದು ಬ್ಲೆಂಡಿಂಗ್ ಆಗಲಿ, ಆ ಐ ಶ್ಯಾಡೋ ಎಫೆಕ್ಟ್ಸ್ ಎಲ್ಲ ನನಗಂತೂ ತುಂಬಾ ಇಷ್ಟ ಆಯಿತು. ಪ್ಲಸ್ ಅದಾದಮೇಲೆ ನಾವು ಸಹ ಕ್ರಿಯೇಟ್ ಮಾಡಿದ್ದೀವಿ. ಲೈಕ್ ನಾನು ನೋಡಿ ಯಾವ ಥರ ಮಾಡಿದ್ದೀನಿ ಅಂತ ಪ್ಲೀಸ್ ಕಾಮೆಂಟ್ ಮಾಡಿ. ಲೈಕ್ ನಾನು ಟ್ರೈ ಮಾಡಿದ್ದೀನಿ ಚೆನ್ನಾಗಿ ಮಾಡೋಕ್ಕೆ, ಬಟ್ ಲೈಕ್ ಫಿನಿಷಿಂಗ್ ಎಲ್ಲ ಮ್ಯಾಮ್ ಥರ ಬರೋಕ್ಕೆ ಇಂಪಾಸಿಬಲ್. ಯಾಕಂದರೆ ಅವ್ರ ಎಕ್ಸ್ಪೀರಿಯನ್ಸ್ ಹಂಗಿದೆ, ನಾನು ಲೈಕ್ ಇನ್ನೂ ನ್ಯೂ ಕಮ್ಮ. ಸೊ ಪ್ಲೀಸ್ ಏನೇನೋ ಬ್ಯಾಡ್ ಕಾಮೆಂಟ್ಸ್ ಎಲ್ಲ ಹಾಕಬೇಡಿ. ಇಲ್ಲಿ ನೀವು ನೋಡ್ಬೋದು ಲೈಕ್ ಯಾವ ಥರ ಐ ಶ್ಯಾಡೋನ ಮಾಡಿದ್ದೀನಿ. ನನ್ನದೇ ತಪ್ಪು, ಲೈಕ್ ಗ್ಲಿಟರಿ ಎಲ್ಲ ಸ್ವಲ್ಪ ಕಮ್ಮಿ ಯೂಸ್ ಮಾಡಿದ್ದೆ ಅವತ್ತು. ಇದು ಬಂದು ವೆನಸ್ಡೇದು. ಲೈಕ್ ಪ್ರತಿಯೊಬ್ಬರು ನಾವು ತುಂಬ ಎಕ್ಸೈಟೆಡ್ ಆಗಿದ್ವಿ. ಬಿಕಾಸ್ ಒಂದಿನ ಮುಂಚೆನೇ ಮ್ಯಾಮ್ ನಮಗೆ ಹೇಳಿಬಿಟ್ಟಿದ್ರು, ಸೊ ನಾಳೆ ನಿಮಗೆ SFX ಮೇಕಪ್ ಇರುತ್ತೆ, ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಂತ. ಸೊ ನಾವೆಲ್ಲ ಫುಲ್ ಎಕ್ಸೈಟೆಡಿಂದ ಹೋದ್ವಿ. ಲೈಕ್ ಸೀರಿಯಸ್ಲಿ ಅಲ್ಲಿ ಹೋದ್ಮೇಲೆ ಮ್ಯಾಮ್ ಪ್ರತಿ ಒಂದು ಪ್ರಾಡಕ್ಟು ಡೀಟೇಲಲ್ಲಿ ಯಾವ ಬ್ಲಡ್ನ ಯಾವ ಥರ ಯೂಸ್ ಮಾಡಬೇಕು, ಏನು ಯೂಸ್ ಮಾಡಬೇಕು ಅಂತ ಎಲ್ಲ ಹೇಳ್ತಾಯಿದ್ರು. ಬಟ್ ಇಲ್ಲಿ ಏನು ಅಂದರೆ ಕಂಪ್ಲೀಟ್ಲಿ ಡಿಫ್ರೆಂಟ್ ಇರುತ್ತೆ ಈ ಮೇಕಪ್ ಪ್ರಾಡಕ್ಟ್ಸ್ ಎಲ್ಲ. ನಮ್ಮ ಮೇಕಪ್ ನಾರ್ಮಲ್ ಮೇಕಪ್ಗೂ ಇದಕ್ಕೂ ಯಾವ ಸಂಬಂಧನೇ ಇಲ್ಲ. ಲೈಕ್ SFX ಮೇಕಪ್ಗೆ ಕಂಪ್ಲೀಟ್ಲಿ ಬೇರೆ ಥರ ಪ್ರಾಡಕ್ಟೇ ಯೂಸ್ ಮಾಡಬೇಕು. ಸೊ ಮ್ಯಾಮ್ ಅದೆಲ್ಲ ಪ್ರತಿಯೊಂದು ಫುಲ್ ಡೀಟೇಲಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು. ಯಾವ ಥರ ಏನು ಯೂಸ್ ಮಾಡಬೇಕು, ನಿಮ್ಮ ಸ್ಕಿನ್ ಯಾವ ಥರ ಮಾಡ್ಕೋಬೇಕು, ಪ್ರತಿಯೊಂದು. ಲೈಕ್ ಇಲ್ಲಿ ನೀವು ನೋಡ್ಬೋದು ಮ್ಯಾಮ್ ಹ್ಯಾಂಡ್ಸ್ ಮೇಲೇ ಕ್ರಿಯೇಟ್ ಮಾಡ್ತಿದ್ರು. ಲೈಕ್ ಬರ್ನ್ ಮಾರ್ಕ್ ಆ್ಯಂಡ್ ಕರ್ಟ್ ಮಾರ್ಕ್ ಅದು ಯಾವ ಥರ ಅನಿಸುತ್ತೆ ಏನು ಪ್ರತಿಯೊಂದು ಲಿಟ್ರಲಿ ಮಾಡ್ತಾ ನಮಗೆ ಅನ್ಸೋಕ್ಕೆ ಸ್ಟಾರ್ಟ್ ಆಯಿತು ಲೈಕ್ ಇದು ರಿಯಲ್ ಆ್ಯಪ್. ಲೈಕ್ ಯಾರು ಸಡನ್ಲಿ ನೋಡಿದ್ರೆ ಅದು ರಿಯಲ್ ಆಗೇ ಫೀಲ್ ಆಗೋದು. ಮೇಕಪ್ ಅಂತೂ ನಿಜವಾಗ್ಲೂ ನನಗಂತೂ ಒಂದ್ಸಲ ಯಾರೋ ರೆಕಗ್ನೈಸ್ ಮಾಡಬಹುದು. ಇಲ್ಲಿ ನೀವು ನೋಡ್ಬೋದು ಲೈಕ್ ನಾನು ನಿಮಗೋಸ್ಕರ ಫುಲ್ ಹತ್ರಕ್ಕೆ ಹೋಗ್ಬಿಟ್ಟು ಫುಲ್ ವೀಡಿಯೋ ಮಾಡ್ಕೊಂಡು ಬಂದಿದ್ದೀನಿ. ಇಲ್ಲಿ ನೋಡಿದ್ರೆ ನಿಮ್ಗೆ ಯಾರಿಗಾರ ಅನ್ನಿಸ್ತಾ ಇದೆಯಾ ಇದು ಡೂಪ್ಲಿಕೇಟ್ ಆರ್ ಮೇಕಪ್ ಆರ್ ಸಮಥಿಂಗ್ ಲೈಕ್ ದ್ಯಾಟ್? ಇಲ್ಲ, ಅದು ರಿಯಲ್ಲೇ. ಪ್ಲಸ್ ಈ ಆ್ಯಸಿಡ್ ಅಟ್ಯಾಕ್ಸು ಈ ಸೀರಿಯಲ್ಸಲ್ಲೆಲ್ಲ ತೋರಿಸ್ತಾರಲ್ಲ, ಅದಕ್ಕೂ ಟೆಕ್ನಿಕ್ಸ್ ಅಂತೆಲ್ಲ ಟ್ರಿಕ್ಸ್ ಇರುತ್ತೆ. ಇಲ್ಲಿ ನೀವು ನೋಡ್ಬೋದು ಯಾವ ಥರ ಬಬಲ್ಸ್ ಎಲ್ಲ ಬರ್ತಿದೆ ಅಂತ. ಅವೆಲ್ಲ ಟ್ರಿಕ್ಸ್ ಆ್ಯಂಡ್ ಟೆಕ್ನಿಕ್ಸ್ ಎಲ್ಲ ಮ್ಯಾಮ್ ಯೂಸ್ ಮಾಡಿದ್ದು. ಪ್ಲಸ್ ಮ್ಯಾಮ್ ನನ್ನ ಮೇಲೂ ಮೇಕಪ್ ಮಾಡಿದರು. ಅದು ಬಂದು ಲೈಕ್ ಡೊಮೆಸ್ಟಿಕ್ ವೈಲೆನ್ಸ್ ಮೇಲೆ ಯಾವ ಥರ ಮೇಕಪ್ ಮಾಡ್ತಾರೆ ಆ ಥರ. ಲೈಕ್ ನಿಜವಾಗ್ಲೂ ಅದು ಫುಲ್ ಬ್ಲಡ್ ಕ್ಲಾತ್ ಆಗೋದು ಆ ಥರ ಎಲ್ಲ ಲಿಟ್ರಲಿ ಮೂವಿಲಿ ಹೇಳ್ದೆ ಹೆಂಗೆ ತೋರಿಸ್ತಾರಲ್ಲ ಫುಲ್ ಸೇಮ್ ಅದೇ ಥರ ಇತ್ತು. ನನ್ನ ಫ್ರೆಂಡ್ಸ್ ಎಲ್ಲ ಫುಲ್ ಕುತ್ಕೊಂಡು ನೆಗಾಡಿಸ್ತಾ ಇದ್ರು. ಇಲ್ಲಿ ನೀವು ನೋಡ್ಬೋದು, ನಿಮ್ಗೆ ಅನ್ನಿಸ್ತಾ ಇದೆ ಲೈಕ್ ಮೇಕಪ್ ಸ್ಟುಡಿಯೋಲಿ ಗೊತ್ತಿರೋದಕ್ಕೆ. ಬಟ್ ಲೈಕ್ ನಾನು ಯಾರಿಗಾರ ಬೇರೆ ಕಡೆ ಇದ್ದು ಫೋನ್ ಮಾಡಿದ್ದೆ ಲಿಟ್ರಲಿ ಅವ್ರು ಹೌದು ನನ್ನ ಹಸ್ಬೆಂಡ್ ಏನಾರ ಹೊಡೆದಿರ್ಬೋದು ಅಂತಲೇ ಅಂದ್ಕೊಳ್ಳೋದು. ಬಟ್ ನಾನು ಆ ಥರ ಏನೂ ಪ್ರ್ಯಾಂಕ್ ಯಾರ ಮೇಲೂ ಮಾಡೋಕ್ಕೋಗಿಲ್ಲ. ಬಿಕಾಸ್ ಆ ಥರ ಪ್ರ್ಯಾಂಕ್ ಯಾರೂ ಮಾಡಬೇಡಿ, ನಿಮ್ಮ ಫ್ಯಾಮಿಲಿನ ಸುಮ್ಮನೆ ಏನಕ್ಕೆ ಎದುರಿಸ್ಬೇಕಲ್ವಾ. ಬಟ್ ಈಗ ನಮಗೆ ತುಂಬ ನಗು ಬರ್ತಿದ್ದು ಲೈಕ್ ಸೀರಿಯಸ್ಲಿ ಇಟ್ ವಾಸ್ ಸೋ ರಿಯಲ್ ಅಂತ. ಮ್ಯಾಮ್ ಮೇಕಪ್ ಎಲ್ಲ ಆದಮೇಲೆ ನಾವೆಲ್ಲ ಲೈಕ್ ರೌಂಡ್ ಮಾಡ್ಕೊಂಡು ನೀಟಾಗಿ ಕೆಳಗಡೆ ಕುತ್ಕೊಂಡು ಫುಲ್ ಪ್ರಾಕ್ಟೀಸ್ ಮಾಡ್ತಿದ್ವಿ. ಲೈಕ್ ಯಾರಿಗೆ ಯಾವ ಥರ ಬೇಕೋ ಆ ಥರ. ಬಟ್ ನಾನು ಒಂದು ಕ್ರಿಯೇಟ್ ಮಾಡಿದೆ. ಇಟ್ ವಾಸ್ ಲೈಕ್ ನನಗೆ ಕಟ್ ಬಂದಿದೆ ಥರ. ಇಲ್ಲಿ ನೀವು ನೋಡ್ಬೋದು ಯಾವ ಥರ ಫೀಲ್ ಆಗ್ತಿದೆ. ಲೈಕ್ ಲಿಟ್ರಲಿ ನಾನು ಚೆನ್ನಾಗಿ ಮಾಡಿದ್ದೀನೋ ಚೆನ್ನಾಗಿ ಮಾಡಿಲ್ವೋ ಅಂತ ಪ್ಲೀಸ್ ಕಾಮೆಂಟ್ ಮಾಡಿ ಹೇಳಿ. ಬಟ್ ಲಿಟ್ರಲಿ ನನಗೇನು ಅನಿಸುತ್ತೆ ಅಂದರೆ ಇಟ್ಸ್ ವಾಸ್ ಓಕೆ, ನಾನು ಮಾಡಿದ್ದೀನಿ ಚೆನ್ನಾಗಿ ಅಂತ. ಅದೆಲ್ಲ ಮುಗಿಸ್ಕೊಂಡು ನಾವು KFCಗೆ ಅವತ್ತು ಹೋಗಿದ್ವಿ. ನಮ್ಮ ಫ್ರೆಂಡ್ಸ್ ಎಲ್ಲ KFCಲಿ ಚಿಕನ್ ತಿನ್ನೋಕ್ಕೆ ಸುಮಾರು ದಿನ ಆಗಿದೆ ಅಂತ.
ಹಲೋ, ಇದು ಥರ್ಸ್ಡೇ ವ್ಲಾಗ್. ಸೊ ಥರ್ಸ್ಡೇ ಹೋಗಬೇಕಾದ್ರೆ ಒಬ್ಬಳೇ ಇದ್ದೆ ಅಂತ ಫುಲ್ ವ್ಲಾಗ್ ಮಾಡ್ಕೊಂಡು ಹೋಗ್ತಾ ಇದ್ದೆ ಇಯರ್ಫೋನ್ಸ್ ಹಾಕ್ಕೊಂಡು. ಸೊ ಹಂಗೆ ಹಿಂಗೆ ಕ್ಲಾಸಿಗೆಲ್ಲ ರೀಚ್ ಆದಮೇಲೆ ಅವತ್ತು ಲೈಕ್ ಮ್ಯಾಮ್ ಮಾಡೆಲ್ನ ಕರೆಸಿದ್ರು ಅವ್ರ ಮೇಲೆ ಮೇಕಪ್ ಮಾಡೋಕ್ಕೆ. ಪ್ಲಸ್ ಮ್ಯಾಮ್ ಆ ಮಾಡೆಲ್ ಜೊತೆ ಫುಲ್ ಫೋಟೋ ಶೂಟ್ ಥರ ಎಲ್ಲ ಮಾಡಿದರು. ಬಟ್ ಲಿಟ್ರಲಿ ಅವ್ರು ಫುಲ್ ಕಂಪ್ಲೀಟ್ ರೆಡಿ ಆದಮೇಲೆ ನನ್ನ ಕೈಲಿ ವೀಡಿಯೋನೇ ತೊಗೊಳಕ್ಕಾಗಲಿಲ್ಲ. ನಾನು ಮರ್ತೇ ಬಿಟ್ಟೆ. ಊಟಕ್ಕೆ ಹೋದೆ, ಲೈಕ್ ಊಟ ಮಾಡೋದ್ರಲ್ಲಿ ಫುಲ್ ಮರ್ತೇ ಹೋದೆ. ಬಟ್ ಲಿಟ್ರಲಿ ಅವತ್ತು ತುಂಬಾ ಚೆನ್ನಾಗಿ ಮ್ಯಾಮ್ ಒಂದು ಲುಕ್ನ ಕ್ರಿಯೇಟ್ ಮಾಡಿದರು. ಲೈಕ್ ಮ್ಯಾಮ್ ಅವತ್ತು ನಮಗೆ ಬಂದು ಹೆಲೋ ಐಸ್ನ ಹೇಳ್ಕೊಟ್ಟಿದ್ರು. ಸೊ ಕಲರ್ ಶೇಡ್ಸ್ ಯಾವ ಥರ ಪಿಕ್ ಮಾಡಬೇಕು, ಎಷ್ಟು ಡಾರ್ಕಿಗೆ ಹೋಗಬೇಕು, ಪ್ಲಸ್ ಐಲ್ಯಾಶಸ್ ಹೆಂಗೆ ಫಿಕ್ಸ್ ಮಾಡಬೇಕು, ಲೆನ್ಸ್ ಹಾಕಬೇಕು, ಪ್ರತಿಯೊಂದು ಅವತ್ತು ಮ್ಯಾಮ್ ನಮಗೆ ಹೇಳ್ಕೊಟ್ಟಿದ್ರು. ಲೈಕ್ ನಂಗೆ ಇಷ್ಟ ಆಗುತ್ತೆ ಮ್ಯಾಮ್ದು ಲೈಕ್ ಸ್ಟೆಪ್ ಬೈ ಸ್ಟೆಪ್ ಪ್ರತಿಯೊಂದು ಡೀಟೇಲಲ್ಲಿ ಹೇಳೋದು. ಪರ್ಸ್ನಲಿ ಅವ್ರು ಏನೂ ಒಂಥರ ಫಾಸ್ಟಾಗೂ ಹೇಳಲ್ಲ, ತುಂಬ ಸ್ಲೋ ಆಗೂ ಹೇಳಲ್ಲ, ಲೈಕ್ ಪ್ರಾಪರ್ ನಾವು ಅರ್ಥ ಮಾಡ್ಕೊಳ್ಳೋ ಥರ ಚೆನ್ನಾಗಿ ಅವ್ರು ಹೇಳ್ತಾರೆ. ಅದು ನಂಗೆ ತುಂಬ ಇಷ್ಟ ಆಗುತ್ತೆ. ಸೊ ಈಗ ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ, ಈ ಒಂದು ಫುಲ್ಲು ಮೇಕಪ್ ಲುಕ್ಕ ಮ್ಯಾಮೇ ಕ್ರಿಯೇಟ್ ಮಾಡಿದಿರೋದು. ಸೊ ಈ ಹೆಲೋ ಐಸ್ ಏನಿದೆ ಸಖತ್ತಾಗಿ ಡೆಪ್ತ್ ಎಲ್ಲ ಕೊಟ್ಟು ನನಗಂತೂ ಸಖತ್ ಇಷ್ಟ ಆಗಿತ್ತು. ಸೊ ನಾನು ಸೇಮ್ ಅದೇ ಕಲರ್ಸಲ್ಲಿ ಕ್ರಿಯೇಟ್ ಮಾಡಬೇಕು ಅಂತ ಲೈಕ್ ನನ್ನ ಜೊತೆ ಇದ್ದಾರಲ್ಲ ಅವ್ರ ಮೇಲೆ ಇದೇ ಐಸ್ ಲುಕ್ನ ಕ್ರಿಯೇಟ್ ಮಾಡೋಕ್ಕೆ ಟ್ರೈ ಮಾಡಿದೆ. ಬಟ್ ಮ್ಯಾಮ್ ಅಷ್ಟು ಚೆನ್ನಾಗಿ ಬರೋಲ್ಲ, ಬಿಕಾಸ್ ಶೀ ಈಸ್ ಎಕ್ಸ್ಪೀರಿಯನ್ಸ್ಡ್ ಮಚ್ ಮೋರ್. ನಾನಂತೂ ಈಗ ಮಾಡ್ತಿರೋದು. ಇದು ಬಂದು ಫ್ರೈಡೇ ವ್ಲಾಗ್. ಸೊ ಫ್ರೈಡೇ ವಾಸ್ ಲೈಕ್ ಪ್ರಾಕ್ಟೀಸ್ ಸೆಷನ್. ಪ್ಲಸ್ ಮ್ಯಾಮ್ ನಮಗೆ ಡಿಜಿಟಲ್ ಮಾರ್ಕೆಟಿಂಗ್ ಯಾವ ಥರ ಇರುತ್ತೆ, ಕ್ಲೈಂಟ್ ಮ್ಯಾನೇಜ್ಮೆಂಟ್ ಯಾವ ಥರ ಇರುತ್ತೆ, ವೀಡಿಯೋಸ್ ಯಾವ ಥರ ಎಡಿಟ್ ಮಾಡಬೇಕು, ಯಾವ ಥರ ವೀಡಿಯೋಸ್ನ ನಾವು ತಗೋಬೇಕು, ಲೈಕ್ ಬ್ರೈಡ್ಸ್ದು ಫೋಟೋಸ್ ಯಾವ ಥರ ಕ್ಲಿಕ್ ಮಾಡಬೇಕು, ರಿಂಗ್ ಲೈಟ್ ಯಾವ ಥರ ಸೆಟ್ ಮಾಡಬೇಕು, ರಿಂಗ್ ಲೈಟಲ್ಲಿ ಲೈಟ್ಸ್ ಅಡ್ಜಸ್ಟ್ ಯಾವ ಥರ ಮಾಡ್ಕೋಬೇಕು ಅಂತ ಪ್ರತಿಯೊಂದು ನಮಗೆ ಹೇಳ್ಕೊಡ್ತಾಯಿದ್ರು. ಲೈಕ್ ಮ್ಯಾಮ್ ನಮಗೆ ಪೋಸಸ್ನೂ ಹೇಳ್ಕೊಡ್ತಾಯಿದ್ರು. ಲೈಕ್ ಬ್ರೈಡ್ ಹತ್ರ ನೀವು ಯಾವ ಥರ ಪೋಸಸ್ ತೊಗೋಬೇಕು, ಹೆಂಗೆ ಅವ್ರದ್ದು ಫುಲ್ ಔಟ್ಫಿಟ್ ಇದ್ದರೆ ಯಾವ ಥರ ಫೋಟೋ ತೊಗೋಬೇಕು, ಇಲ್ಲ ವೀಡಿಯೋ ತೊಗೋಬೇಕು ಅಂತ. ಲೈಕ್ ಇವತ್ತಿನ ಈ ವ್ಲಾಗ್ ಇಷ್ಟೇ. ಐ ಹೋಪ್ ನಿಮ್ಮೆಲ್ಲರಿಗೂ ತುಂಬ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ. ಪ್ಲೀಸ್ ಗೈಸ್ ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಟು ಮೈ ಚಾನೆಲ್ ಆ್ಯಂಡ್ ಪ್ಲೀಸ್ ಸಪೋರ್ಟ್ ಮೈ ಚಾನೆಲ್.